ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕನ್ನಡ ವ್ಲಾಗ್. ಈ ವ್ಲಾಗ್ ಬಂದುಬಿಟ್ಟು ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆಯ ವ್ಲಾಗ್ ಆಗಿದೆ. ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಈ ವ್ಲಾಗನ್ನು ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸಿಂಪಲ್ ಆಗಿರುವಂತಹ ಒಂದು ರಂಗೋಲಿ ಡಿಸೈನನ್ನು ಹಾಕ್ತಾಯಿದ್ದೀನಿ. ಮನೇಲಿ ಹಾಗೆ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿ ಮುಗಿಸಿದ್ದೀನಿ. ಹೇಗೂ ಸಂಜೆ ಮಂಡೀಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಲ್ವ, ಸೊ ಹಾಗಾಗಿ ಮನೇಲೇ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ. ಹಾಗೆ ನಂತರ ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪಲಾವ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು ಸಿಂಪಲ್ಲಾಗಿ ಯಾವ ರೀತಿಯಾಗಿ ಪಲಾವ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಿದ್ದೀನಿ. ನಾನಿಲ್ಲಿ ಒಂದು 10 ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿದ 2 ಶುಂಠಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು 4ರಿಂದ 5 ಹಸಿಮೆಣಸನ್ನು ಹಾಕ್ತಿದ್ದೀನಿ. ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ರುಬ್ಕೊಳ್ಳೋಕ್ಕೆ ಎಷ್ಟು ನೀರು ಬೇಕು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ. ಇವಾಗ ಮಸಾಲೆ ರೆಡಿಯಾಗಿದೆ. ನೆಕ್ಸ್ಟ್ ಒಂದು ಕುಕ್ಕರಿಗೆ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು 2 ಸ್ಪೂನಷ್ಟು ತುಪ್ಪನ ಹಾಕ್ತಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸ್ಪೈಸಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ಕ್ವಾಂಟಿಟಿ ನೋಡಿಬಿಟ್ಟು ನೀವು ಜಾಸ್ತಿ ಮಾಡ್ಕೊಳ್ಬೋದು. ಅದನ್ನು ಸ್ವಲ್ಪ ಇವಾಗ ಫ್ರೈ ಮಾಡಿಕೊಂಡು 2 ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕ್ಬಿಟ್ಟು ಒಂದು 2 ನಿಮಿಷ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ತಿದ್ದೀನಿ. ಇವಾಗ ನಾನಿಲ್ಲಿ 1 ಟೊಮೊಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹಿತ ಹಾಕ್ಬಿಟ್ಟು ಇವಾಗ ನಾನು ಇದೇ ಈರುಳ್ಳಿ ಜೊತೆಗೆ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಪಲಾವನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಜಾಸ್ತಿ ಮಸಾಲನ್ನು ಹಾಕ್ತಾನೆ. ಕೆಲವೊಬ್ಬರು ಕಾಯಿ ಕೂಡ ಹಾಕ್ತಾರೆ, ತೆಂಗಿನಕಾಯಿ ಕೂಡ ಹಾಕ್ತಾರೆ. ಬಟ್ ನಾನು ತೆಂಗಿನಕಾಯಿ ಹಾಕ್ತಾಯಿಲ್ಲ. ಇಲ್ಲಿ ನಾನೊಂದು 4ರಿಂದ 5 ಥರದ ತರಕಾರಿಯನ್ನು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಏನು ಈರುಳ್ಳಿ ಮತ್ತು ಟೊಮೊಟೊ ಹಣ್ಣೇನು ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ತಿದ್ದೀನಿ. ಒಂದು 40% ಅಷ್ಟು ಬಾಡಿಸ್ಕೊಳ್ತಾ ಇದ್ದೀನಿ. ನಂತರ ಏನು ಮಸಾಲ ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಈ ಮಸಾಲೆಗೆ ಹಸಿ ತೆಂಗಿನಕಾಯಿ ಸಹಿತ ಹಾಕ್ತಾರೆ, ಬಟ್ ನಾನು ಹಾಕಲ್ಲ. ಇಷ್ಟೇ ಹಾಕ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಇಲ್ಲಿ ಅರಿಶಿಣದ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡನ್ನೂ. ನೋಡಿ
40% ಅಷ್ಟು ತರಕಾರಿ ಅದರಲ್ಲೇ ಬೆಂದಿರಬೇಕು. ನಂತರ 1 ಲೋಟದಷ್ಟು ಅಕ್ಕಿ ನಾನು ಇಲ್ಲಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಂತರ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕಿರ್ತೀವೋ ಅದೇ ಗ್ಲಾಸಲ್ಲಿ ನಾನು 2 ಲೋಟದಷ್ಟು ನಾನಿಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಕ್ಯಾಪನ್ನು ಹಾಕಿಬಿಟ್ಟು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ 2 ವಿಸಿಲ್ ಆದ ನಂತರ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ನೋಡಿ. ಈ ರೀತಿಯಾಗಿ 2 ವಿಸಿಲ್ ಕೂಗಿಸ್ಕೊಂಡ್ಬಿಟ್ರೆ ಸಾಕಾಗತ್ತೆ ನೋಡಿ. ಇವಾಗ ಬಿಸಿ ಬಿಸಿಯಾದಂತಹ ಪಲಾವ್ ರೆಡಿಯಾಗುತ್ತೆ. ಪಲಾವ್ ಜೊತೆಗೆ ಮೊಸರು ಬಜ್ಜಿನೂ ಮಾಡಿಟ್ಕೊಂಡ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನಾನು ಆಲ್ರೆಡಿ ಇದು ದೀಪಾವಳಿ ಹಬ್ಬಕ್ಕೆ ಅಂತ ತಂದಿರೋ ಸ್ಯಾರಿ ಆಲ್ರೆಡಿ ನಾನು ಲಕ್ಷ್ಮಿಗೆ ಈ ರೀತಿಯಾಗಿ ಡ್ರೇಪ್ ಮಾಡಿ ಇಟ್ಕೊಂಡಿದ್ದೀನಿ. ಪೂಜೆ ಮಾಡೋ ಟೈಮಲ್ಲಿ ಆ ಟೈಮಲ್ಲಿ ಉಡಿಸ್ತಾ ಕೂತ್ರೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಈ ರೀತಿಯಾಗಿ ಸ್ಯಾರಿ ಡ್ರೇಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನನ್ನ ಬ್ಲೌಸ್ ಮಾರ್ಕಿಂಗ್ ಮಾಡಿ ಕಟ್ ಮಾಡಿರೋದು. ಇದನ್ನು ನಾನು ವರಮಹಾಲಕ್ಷ್ಮಿ ಪೂಜೆಗೆ ದೇವರಿಗೆ ಉಡಿಸಿದ್ದೆ. ಅದನ್ನೇ ನಾನು ಇವಾಗ ದೀಪಾವಳಿ ಹಬ್ಬಕ್ಕೆ ವೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಈ ರೀತಿಯಾಗಿ ಹ್ಯಾಂಡ್ ವರ್ಕನ್ನು ಮಾಡಿಸಿದ್ದೆ ಸಿಂಪಲ್ಲಾಗಿ. ಇವಾಗ ನೋಡಿ ಬ್ಲೌಸ್ನ ನಾನೇ ಸ್ಟಿಚ್ ಮಾಡಿದ್ದೀನಿ. ಈ ರೀತಿಯಾಗಿ ಸ್ಕ್ಯಾಲಪ್ ಡಿಸೈನ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಕೆಳಗಡೆ ಸ್ಲೀವಿಗೆ ಈ ರೀತಿಯಾಗಿ ಡಿಸೈನನ್ನು ಮಾಡಿಸಿದೆ ನೋಡಿ. ಈ ರೀತಿಯಾಗಿ ಹಾಗೆ ಒಂದು ಸ್ವಲ್ಪ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಕೆಲವೊಂದು ಮೇಕಪ್ ಐಟಮನ್ನು ತರಿಸಿದೆ. ಅದನ್ನೇ ಇವಾಗ ನೋಡಿ ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಈಗ ಹಬ್ಬದಲ್ಲಿ ಆಫರ್ ಸಹಿತ ನಡೀತಾ ಇದೆ. ಸೊ ಹಾಗಾಗಿ ಕೆಲವೊಂದು ಪ್ರಾಡಕ್ಟ್ಗಳನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ. ಇದು ನೋಡಿ ಇದು ಬ್ಲಷ್. ಆ್ಯಕ್ಚುಲಿ ಈ ರೀತಿಯಾಗಿ ಲಿಕ್ವಿಡ್ ಬ್ಲಷನ್ನು ಇದೇ ಫಸ್ಟ್ ಟೈಮ್ ತರಿಸಿರೋದು ನಾನು. ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇದಕ್ಕೆ ನಾನು 223 223 ಕೊಟ್ಟಿರೋದು ನಾನು ಇದಕ್ಕೆ. ಬಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತು ನೋಡಿ. ಈ ರೀತಿಯಾಗಿ ಈ ಒಂದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದರಲ್ಲಿ ಕಲರ್ಸು ಸ್ವಲ್ಪ ಶೇಡ್ಸು ವೇರಿಯೇಷನ್ ಇರುತ್ತೆ. ಸ್ವಲ್ಪ ಡಾರ್ಕ್ ಪಿಂಕು ಆ ಥರ ಶೇಡ್ಸ್ಗಳು ವ್ಯತ್ಯಾಸ ಇರುತ್ತೆ. ನಿಮಗೆ ಯಾವ ಶೇಡ್ ಬೇಕು ನೋಡಿಬಿಟ್ಟು ಅದನ್ನು ತರಿಸ್ಕೊಳ್ಬೋದು ನೀವು ನೋಡಿ. ಎಷ್ಟು ಚೆನ್ನಾಗಿ ತುಂಬ ಲಿಕ್ವಿಡ್ ಥರ ಲೈಟ್ ಲಿಕ್ವಿಡ್ ಥರ ಇದೆ. ಹಾಗೆ ಇದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಾನು ಕ್ವಾಂಟಿಟಿನ ಸ್ವಲ್ಪ ಹಾಕಿದ್ದೀನಿ, ಅದಕ್ಕೆ ಅಷ್ಟು ಕಲರ್ಸ್ ನಿಮಗೆ ಗೊತ್ತಾಗ್ತಿಲ್ಲ. ನಿಮಗೆ ಬೇಕು ಅಂದರೆ ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡಿದ್ರೆ ಸ್ವಲ್ಪ ರೆಡ್ಡಿಶ್ ಆಗಿ ಕಾಣಿಸುತ್ತೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸೆಕೆಂಡ್ ಬಂದುಬಿಟ್ಟು ಇದು ಮಸ್ಕರ ಅಂತ ಹೇಳಿ ಅನಿಸುತ್ತೆ. ಇದು ಮಸ್ಕರ ಆ್ಯಕ್ಚುಲಿ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಹಬ್ಬಕ್ಕಿರಲಿ ಹೇಗೂ ನೆಕ್ಸ್ಟ್ ಮದುವೆ ಮನೆ ಸೀಸನ್ ಎಲ್ಲ ಬರುತ್ತಲ್ವ, ಫಂಕ್ಷನ್ಸ್ಗಳೆಲ್ಲ ಜಾಸ್ತಿ ಬರ್ತವೆ. ಹಾಗಾಗಿ ಇರಲಿ ಅಂತ ಹೇಳಿಬಿಟ್ಟು ಇದು ಒಂದು ಮಸ್ಕರನ ತರಿಸಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲೇ ತರಿಸಿರೋದು. ಇದ್ರ ಪ್ರೈಸ್ ಬಂದುಬಿಟ್ಟು 367 ಕೊಟ್ಟಿರೋದು, 367 ರುಪೀಸ್ ಕೊಟ್ಟಿರೋ ಅಂಥದ್ದು. ಈ ಮಸ್ಕರ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮೆಬಿಲಿನ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ಇದು ಆಲ್ ಟೈಮ್ ಮೈ ಫೇವ್ರೆಟ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು, ಪಾಂಡ್ಸ್ ಸೂಪರ್ ಲೈಟ್ ಜೆಲ್. ಆ್ಯಕ್ಚುಲಿ ನಾನು ಈ ಮಾಯ್ಶ್ಚರೈಸರ್ನ ಬಿಟ್ಬಿಟ್ಟು ಈಗ ಸದ್ಯದಲ್ಲಿ ಯಾವುದೇ ರೀತಿಯಾದ ಬೇರೆ ಮಾಯ್ಶ್ಚರೈಸರ್ನ ಟ್ರೈಯೇ ಮಾಡಿಲ್ಲ. ಆ್ಯಕ್ಚುಲಿ ಇದು ನಾನು ಯೂಸ್ ಮಾಡ್ತಾ ಒಂದು 3-4 ಇಯರ್ಸೇ ಆಯಿತು ಅಂತಲೇ ಹೇಳ್ಬೋದು. ನನ್ನ ಸ್ಕಿನ್ನಿಗೆ ಇದು ತುಂಬಾ ಸೆಟ್ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಬಂದುಬಿಟ್ಟು ಇದು ಒಂದು ಫಿಟ್ ಮೀ ಅವ್ರದ್ದು ಲೂಸ್ ಪೌಡರನ್ನು ನಾನು ಬುಕ್ ಮಾಡಿದ್ದೆ. ಇದು ಶೇಡ್ ಬಂದುಬಿಟ್ಟು 15 ಲೈಟ್ ಶೇಡ್ ಬರುತ್ತಲ್ಲ, ಅದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕಾಂಪ್ಯಾಕ್ಟ್ ಪೌಡರ್ಗಿಂತ ಲೂಸ್ ಪೌಡ್ರು ತುಂಬ ಚೆನ್ನಾಗಿ ಫೇಸ್ಗೆ
ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೇನೋ ಅನ್ನಿಸ್ತು. ಸೊ ಹಾಗಾಗಿ ಈ ಸಲ ಕಾಂಪ್ಯಾಕ್ಟ್ ಪೌಡರ್ ಬೇಡ ಅಂತ ಹೇಳಿಬಿಟ್ಟು ಫಿಟ್ ಮೀ ಲೂಸ್ ಪೌಡರ್ನ ತರಿಸಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 559 ರೂಪಾಯಿ ಕೊಟ್ಟಿರೋದು ಫ್ಲಿಪ್ಕಾರ್ಟಲ್ಲಿ. ನೋಡಿ, ಇದು ತುಂಬಾ ಸಾಫ್ಟಾಗಿದೆ, ಹಾಗೆ ತುಂಬಾ ಲೈಟಾಗಿದೆ. ಇದರಲ್ಲಿ ಶೇಡ್ ಇರುತ್ತೆ, ನಿಮ್ಮ ಸ್ಕಿನ್ನಿಗೆ ಯಾವ ಶೇಡ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನೋಡಿಬಿಟ್ಟು ಆ ಥರ ಶೇಡನ್ನು ಲೂಸ್ ಪೌಡರ್ನ ನೀವು ಬೈ ಮಾಡ್ಬೋದು. ಇದು ಸಹಿತ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ನನಗೆ ಕಾಂಪ್ಯಾಕ್ಟ್ ಪೌಡರ್ಗಿಂತ ಈ ಲೂಸ್ ಪೌಡರೇ ಬೆಟರ್ ಅಂತ ಹೇಳಿ ನನಗನ್ನಿಸ್ತು. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಸ್ಟ್ರೋಕ್ ಕ್ರೀಮನ್ನು ತರಿಸಿದ್ದೀನಿ. ಅಂದರೆ ಇದರಲ್ಲಿ ಸ್ವಲ್ಪ ಏನು ಗೋಲ್ಡ್ ಕಲರ್ ಪಾರ್ಟಿಕಲ್ಸ್ ಇರುತ್ತಲ್ವ, ಆ ಥರ ಶೈನ್ ಥರ ಆಗುತ್ತಲ್ವ, ಆ ಥರ ಇರಲಿ ಅಂತ ಹೇಳಿ ತರಿಸಿದ್ದೀನಿ. ಇದನ್ನು ಸಹಿತ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ನ್ಯಾಚುರಲ್ ಆಗಿ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ನೋಡಿ. ಈ ರೀತಿಯಾಗಿ ನಿಮ್ಗೆ ಅಷ್ಟು ನೀಟಾಗಿ ಗೊತ್ತಾಗ್ತಿಲ್ಲ ಅನಿಸುತ್ತೆ ಕ್ಯಾಮ್ರಾದಲ್ಲಿ, ಬಟ್ ರಿಯಲಾಗಿ ಇದು ಫೇಸ್ನ ಸ್ವಲ್ಪ ಗ್ಲೋ ಥರ ಮಾಡುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು 350 ರೂಪೀಸ್. ಇದು ನನಗೆ ಆಫರಲ್ಲಿ ಇರಬೇಕಾದ್ರೆ ಸಿಕ್ಕಿರೋ ಅಂಥದ್ದು. ಹಾಗೆ ನೆಕ್ಸ್ಟು ಅವೆರಡನ್ನೂ ಒಟ್ಟಿಗೆ ಬುಕ್ ಮಾಡಿದೆ. ಹಾಗಾಗಿ ಒಂದು ನಿವಿಯಾ ಸಾಫ್ಟ್ ಮಾಯ್ಶ್ಚರೈಸರ್ ಸಿಕ್ಕಿದೆ, ಚಿಕ್ಕದೊಂದು ಪ್ಯಾಕೆಟು. ಆ್ಯಕ್ಚುಲಿ ಇದನ್ನು ನಾನೇನು ಯೂಸ್ ಮಾಡೋಲ್ಲ, ಬಟ್ ಫ್ರೀಯಾಗಿ ಬಂದಿದೆ. ನೆಕ್ಸ್ಟ್ ಬಂದುಬಿಟ್ಟು ಆ್ಯಕ್ಚುಲಿ ಇದು ಹೇರ್ ಆ್ಯಕ್ಸಸರಿ. ಇದನ್ನು ನಾನು ಹಬ್ಬ ಪೂಜೆ ಎಲ್ಲ ಆಗಿ ಹಬ್ಬ ಆದಮೇಲೆ ಇದು ನನಗೆ ಸಿಕ್ಕಿರೋದು. ಸೊ ಹಾಗಾಗಿ ಅದನ್ನು ಸಹಿತ ಇದೊಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಇದು ಒಂದು ಹೇರ್ ಆ್ಯಕ್ಸಸರೀಸ್. ಈ ಥರ ನಾವು ಫ್ರೀ ಹೇರ್ ಬಿಟ್ಟಾಗೂ ಸಹಿತ ಇದನ್ನು ಹಾಕ್ಕೊಳ್ಬೋದು, ಇಲ್ಲ ಜಡೆ ಥರ ಏನಾರು ಹಾಕ್ತಾಗೂ ಸಹಿತ ಹಾಕ್ಕೊಳ್ಬೋದು. ಇದು ತುಂಬಾ ಚೆನ್ನಾಗಿದೆ. ಇದು ನಾನು ಮೀಶೋದಲ್ಲಿ ಬುಕ್ ಮಾಡಿರೋದು. ಇದು ಪ್ರೈಸ್ ಬಂದುಬಿಟ್ಟು 290 ಕೊಟ್ಟಿರೋದು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದನ್ನು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸ್ಯಾರಿಗೆಲ್ಲ ಹಾಕಿದಾಗ ಸಖತ್ತಾಗಿ ಕಾಣಿಸುತ್ತೆ. ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಟಾಪ್ ಇದೆ ಅಂತಲೇ ಹೇಳ್ಬೋದು. ಪ್ರೀಮಿಯಂ ಕ್ವಾಲಿಟಿ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಲಕ್ಷ್ಮೀ ಪೂಜೆಗೆ ಈ ರೀತಿಯಾಗಿ ಹೇರ್ಗೆ ಹಾಕೋಣ ಅಂತ ಹೇಳಿ ತರಿಸಿದ್ದೆ. ಇದು ಹಬ್ಬ ಆದಮೇಲೆ ನನಗೆ ಕೊರಿಯರ್ ಸಿಕ್ಕಿದ್ದು. ಇವೆರಡು ಪ್ರಾಡಕ್ಟು ಮಾತ್ರ ನನಗೆ ಹಬ್ಬ ಆದಮೇಲೆ ಸಿಕ್ಕಿರೋದು, ಈ ಹೇರ್ ಆ್ಯಕ್ಸಸರೀಸು. ಮತ್ತು ಇದು ಬಂದುಬಿಟ್ಟು ಮಾರ್ಸ್ ಅವ್ರದ್ದು ಹೈಲೈಟರು, ಮಾತ್ರ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಇದ್ರ ಪ್ರೈಸ್ ಬಂದುಬಿಟ್ಟು 295 ಅನಿಸುತ್ತೆ. 295 ರೂಪೀಸ್ ಕೊಟ್ಟಿರೋದು. ಕ್ವಾಲಿಟಿ ಮಾತ್ರ ಸೂಪರ್ ಇದೆ. ನಾನು ಏನು ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಆಲ್ ಇದು ಆಫರಲ್ಲಿ ಇದ್ದಾಗಲೇ ತೊಗೊಂಡಿರೋದು. ಇವಾಗ ಒಂದು ಸ್ವಲ್ಪ ಏನು ಇದ್ರ ಪ್ರೈಸ್ ವೇರಿಯೇಷನ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ ನೋಡಿ. ಇದು ಮಾತ್ರ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಹೈಲೈಟರ್ ಶೇಡ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮಾರ್ಸ್ ಹೈಲೈಟರಲ್ಲಿ ನಿಮಗೆ 6 ಶೇಡ್ಸ್ಗಳು ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಅದರಲ್ಲಿ ಗೋಲ್ಡು, ಸಿಲ್ವರು, ರೋಸ್ ಗೋಲ್ಡು, ಈ ಥರ ನೋಡಿ 6 ಕಲರ್ ಶೇಡ್ ಸಿಗುತ್ತೆ ನಿಮಗೆ. ಆರಾಮ್ಸೆ ನೀವು ಇದನ್ನು ಬ್ಲಷ್ ಆಗಿ ಹೈಲೈಟರ್ ಆಗಿ ಸಹಿತ ಯೂಸ್ ಮಾಡ್ಕೊಳ್ಬೋದು ನೋಡಿ. ಈ ಒಂದು ಪ್ರೈಸ್ಗೆ ನೀವು ಆರಾಮ್ಸೆ ಇದನ್ನು ಬೈ ಮಾಡ್ಬೋದು ನೋಡಿ. ಎಷ್ಟು ಚೆನ್ನಾಗಿದೆ ಅಂತೇಳಿ. ಇವಾಗ ನಿಮಗೆ ಒಂದೊಂದೇ ಶೇಡನ್ನು ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ. ನಾನು ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ತಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಬೋದು ನೋಡಿ. ನನಗೆ ಈ ಮಾರ್ಸ್ ಹೈಲೈಟರ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಏಕೆಂದರೆ ಆ ಸ್ಟ್ರೆಚ್ಚರೇ ಹಾಗಿದೆ. ತುಂಬ ಲೈಟಾಗಿ ಅಪ್ಲೈ ಮಾಡಿದ್ರೆ ಸಹಿತ ಸ್ವಲ್ಪ ಶೈನಾಗಿ ಕಾಣಿಸುತ್ತೆ ನೋಡಿ. ಇವಾಗ ನಾನು ಎಲ್ಲ ಶೇಡ್ಗಳನ್ನು ಅಪ್ಲೈ ಮಾಡಿ ತೋರಿಸಿದ್ದೀನಿ ನೋಡಿ. ನಿಮಗೆ ಆಲ್ಮೋಸ್ಟ್ ಅದು ಫ್ಲಿಪ್ಕಾರ್ಟು, ಅಮೆಝಾನು, ನಾಯ್ಕಾ ಎಲ್ಲದರಲ್ಲೂ ಸಹಿತ ಸಿಗುತ್ತೆ. ನೀವು ಇದನ್ನು ಬೇಕಾದರೆ ಬೈ ಮಾಡ್ಬೋದು. ಹಾಗೆ ಸಂಜೆ ಲಕ್ಷ್ಮೀ ಪೂಜೆನೂ ಸಹಿತ ಮಾಡಿದ್ವಿ.
ಜಾಸ್ತಿ ವೀಡಿಯೋಸು ಮತ್ತು ಫೋಟೋಸ್ಗಳು ತೆಗಿಯೋಕ್ಕಾಗಿಲ್ಲ. ನಾನು ನೋಡಿ ಈ ರೀತಿಯಾಗಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೆ ಪಾರ್ಲರಲ್ಲಿ. ಈ ರೀತಿಯಾಗಿ ನಾನು ದೀಪಾವಳಿ ಲಕ್ಷ್ಮೀ ಪೂಜೆಗೆ ರೆಡಿಯಾಗಿರೋದು. ನೋಡಿ ನನ್ನ ಮಗ ಈ ರೀತಿಯಾಗಿ ರೆಡಿಯಾಗಿದ್ದಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.